ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ನಿಮ್ಮನ್ನು ಸ್ವಾಗತ ಮಾಡುತ್ತಾ, ನಾನು ಒಂದು ವಾರದಿಂದ 10ನೇ ಕ್ಲಾಸಲ್ಲಿ ಬ್ಯುಸಿಯಾಗಿದ್ದೆ. 10ನೇ ಕ್ಲಾಸಲ್ಲಿ ಕ್ಲಾಸ್ಗಳಿದ್ದೀವಿ. ಇವತ್ತು ಮತ್ತೆ ನಿಮಗೆ ನಾನು ಕ್ಲಾಸ್ ತಗೊಳ್ತಾ ಬರ್ತಾ ಇದ್ದೀನಿ. ಎಲ್ಲರಿಗೆ ಶುಭವನ್ನು ಕೋರುತ್ತಾ, ನಾ ಹಿಂದೆ ಹೇಳಿದಂಥ ತರಗತಿಯ ಕೆಲವೊಂದು ವಿಷಯಗಳನ್ನು ರಿಮೈಂಡ್ ಮಾಡ್ತೀನಿ. ಗಮನಕ್ಕೆ ಬಂದ್ರೆ ಹೇಳ್ಬೇಕು, ಬರಲಿಲ್ಲ ಅಂದ್ರೆ ಕ್ಲೀನಾಗಿ ಕೇಳ್ಬೇಕು, ವಿಚಾರ ಮಾಡ್ಬೇಕು, ತಿಳ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮಾಡಿಕೊಂಡು ಮುಂದಿನ ವಿಷಯಕ್ಕೆ ಸರಿಯಾಗಿ ಅರ್ಥ ಮಾಡ್ಬೇಕು. ಆರ್ ಯು ರೈಟ್? ಹಾಗಾದ್ರೆ ನೋಡ್ರಿ, ಮುಂದಿನ ತರಗತಿಯಲ್ಲಿ ರೇಖಾಗಣಿತದಲ್ಲಿ ವಿಕ್ಲೀಡನ ರೇಖಾಗಣಿತ ಪ್ರಸ್ತಾವನೆಯನ್ನು ಓದಿವಿ. ಅದರಲ್ಲಿ ಏನೇನು ಅಭ್ಯಾಸ ಮಾಡಿವಿ? ಯಾರು ಹೇಳ್ತೀರಿ? ಎಸ್ ಬಿಂದು ಅಭ್ಯಾಸ ಮಾಡಿವಿ, ರೇಖೆ ಅಭ್ಯಾಸ ಮಾಡಿವಿ, ಸರಳ ರೇಖೆ ಅಭ್ಯಾಸ ಮಾಡಿವಿ, ರೇಖಾಖಂಡ ಅಭ್ಯಾಸ ಮಾಡಿವಿ. ರೇಖಾಖಂಡ ಅಭ್ಯಾಸ ಮಾಡಿವಿ. ನೆಕ್ಸ್ಟ್ ಸಮಾಂತರ ರೇಖೆಗಳನ್ನು ಅಭ್ಯಾಸ ಮಾಡಿವಿ, ಛೇದಕ ರೇಖೆಗಳನ್ನು ಅಭ್ಯಾಸ ಮಾಡಿವಿ. ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳು ಹಾದು ಹೋಗುತ್ತವೆ ಎಂಬುದನ್ನು ನಾವು ಅಭ್ಯಾಸ ಮಾಡಿವಿ. ಸಮತಲ ಬಗ್ಗೆ ಅಭ್ಯಾಸ ಮಾಡಿವಿ, ಮೇಲ್ಮೈಗಳ ಬಗ್ಗೆ ಅಭ್ಯಾಸ ಮಾಡಿವಿ. ರೈಟ್? ಇಷ್ಟೆಲ್ಲ ವಿಕ್ಲೀಡನ ರೇಖಾಗಣಿತದಲ್ಲಿ ಬರುವಂತಹ ಪಾಯಿಂಟ್ಸ್. ಮತ್ತು ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿನಿಧಿಗಳ ಬಗ್ಗೆ ಅಭ್ಯಾಸ ಮಾಡಿ. ಹಾಗಾದ್ರೆ ನಾನು ಕೇಳ್ತೀನಿ ನಿಮಗೆ, ಸ್ವಯಂ ಸಿದ್ಧಗಳ ಆಧಾರ ಪ್ರತಿಜ್ಞೆಗಳಂದ್ರೆ ಏನು ಅಂತ ಒಂದು ಪ್ರಶ್ನೆ ಬಂತು ಮೊನ್ನೆ. ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಗಳು. ಆಧಾರ ಪ್ರತಿಜ್ಞೆಗಳಂದ್ರೆ ಏನಂತ ಹೇಳಿ ಬಂದ್ರೆ, ರೇಖಾಗಣಿತಕ್ಕೆ ಮಾತ್ರ ಸೀಮಿತವಾದಂಥ ವಿಷಯಗಳು, ಅಂಶಗಳು ಆಧಾರ ಪ್ರತಿಜ್ಞೆಗಳು. ಸ್ವಯಂ ಸಿದ್ಧಗಳಂದ್ರೆ ವಿಜ್ಞಾನದ ಎಲ್ಲಾ ಶಾಖೆಗಳಿಗೆ ಅನ್ವಯಿಸುವಂತ ಅಂಶಗಳು ಸ್ವಯಂ ಸಿದ್ಧಗಳು ಅಂತ ಅಭ್ಯಾಸ ಮಾಡಿ. ರೈಟ್? ಗೊತ್ತಾಗಿದೆ. ಇಷ್ಟೆಲ್ಲ ನಾವು ಅಭ್ಯಾಸ ಮಾಡಿ. ಹಾಗಾದ್ರೆ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ, ಕೆಲವೊಂದು ಸ್ವಯಂ ಸಿದ್ಧಗಳ ಬಗ್ಗೆ ಅಭ್ಯಾಸ ಮಾಡುವ. ಸ್ವಯಂ ಸಿದ್ಧಗಳ ಬಗ್ಗೆ ಅಭ್ಯಾಸ ಮಾಡುವ. ಈಗ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸ್ವಯಂ ಸಿದ್ಧಗಳು 7 ಬಂದವು. ಇನ್ನು ಸಾಕಷ್ಟು ಸ್ವಯಂ ಸಿದ್ಧಗಳು ಬೇರೆ ಬೇರೆ ಕ್ಲಾಸ್ ನಮಗೆ 7 ಬಂದವು. ಯಾವುವು ಅಷ್ಟು ಅರ್ಥ ಮಾಡ್ಕೊ. ಏನಪ್ಪ ಮೊದಲನೇದು? ಈಗ ನೋಡ್ರಿ, ಸ್ವಯಂ ಸಿದ್ಧ 1 ಬರೆದಿದೆ ನಾನು. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಏನಿದ್ರ ಅರ್ಥ? ಏನರ್ಥ? ಹಾಗಾದ್ರೆ ಒಂಚೂರು ಸ್ಮಾಲ್ ಆಕ್ಟಿವಿಟಿ ಬೇಸ್ ನಾವು ಹೋಗೋಣ. ನೋಡ್ರಿ, ಗಮನ. ಇಲ್ಲಿ ಒಂದು ಸರಳ ರೇಖೆ, ಒಂದು ಆಕ್ಟಿವಿಟಿ ಮಾಡ್ತಾರೆ, ಸ್ಮಾಲ್ ಆಕ್ಟಿವಿಟಿ. ಒಂದು ಸರಳ ರೇಖೆ, ಇನ್ನೊಂದು ಕಲರ್ದಿಂದ ಇನ್ನೊಂದು ಸರಳ ರೇಖೆ ಹೊಡೆಯೋಣ. ಎಸ? ಹಾಗಾದ್ರೆ ಇಲ್ಲೊಂದು ಸರಳ ರೇಖೆ ಇದೆ, ಇಲ್ಲೊಂದು ಸರಳ ರೇಖೆ ಎಂಟು, ಇಲ್ಲೊಂದು ಸರಳ ರೇಖೆ. ಈ ಸರಳ ರೇಖೆ ಹೆಸರು ಎ ಬಿ ಅನ್ನೋಣ, ಈ ಸರಳ ರೇಖೆ ಹೆಸರು ಸಿ ಡಿ ಅನ್ನೋಣ. ಇದು 5 ಸೆಂಟಿಮೀಟರ್ ಇದೆ ನೋಡ್ರಿ, ಇದು 5 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್. ಈ ಕಡೆ ಬರ್ತೀನಿ, ಗಮನ ಇಟ್ಟು ನೋಡ್ರಿ. ಇಲ್ಲಿನ ಎಬಿಸಿ ತ್ರಿಭುಜವನ್ನು ಬರ್ತಾನೆ, ಎಬಿಸಿ ತ್ರಿಭುಜ ಬರ್ತಾನೆ. ನೆಕ್ಸ್ಟ್ ಇಲ್ಲೊಂದು ತ್ರಿಭುಜವನ್ನು ನಾನು ಬರೀತೀನಿ, ಬಿಡಿಸ್ತೇನೆ. ಇಲ್ಲೊಂದು ತ್ರಿಭುಜವನ್ನು ಬಿಡಿಸ್ತೇನೆ. ಈ 2 ತ್ರಿಭುಜಗಳನ್ನು ನೋಡ್ರಿ, ಆಕ್ಟಿವಿಟಿ ಮಾಡುವ. ಈ ತ್ರಿಭುಜದ ಹೆಸರು ಎಬಿಸಿ ಅನ್ನೋಣ. ಈ ತ್ರಿಭುಜ ಹೆಸರು ಪಿ ಕ್ಯೂ ಆರ್ ಅನ್ನೋಣ.
ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡಿ. ಇದು ಆಕ್ಟಿವಿಟಿ ನಂಬರ್ 1 ಅಣ್ಣ. ಇಲ್ಲಿ ಆಕ್ಟಿವಿಟಿ 2 ಅಣ್ಣ. ಚಟುವಟಿಕೆ 1 ಅನ್ನುವ ಚಟುವಟಿಕೆ 2 ಅಣ್ಣ. ಈಗ ನಾನು ಅದೇ ಕೆಲವೊಂದು ರಟ್ಟಿನಿಂದ ಮಾಡಿದಂಥ ತ್ರಿಭುಜಗಳನ್ನು ನಿಮ್ಗೆ ತೋರಿಸ್ತಿದ್ದೆ, ಸರಳ ರೇಖೆಗಳನ್ನು ತೋರಿಸ್ತಿದ್ದೆ. ಅದೇ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಗೋಡೆ ಮೇಲೆ ಮಾಡ್ತಾ ಇದ್ದೆ. ಆಕ್ಟಿವಿಟಿ ಗೋಡೆ ಮೇಲೆ ಮಾಡೋಣ ಎಷ್ಟು ಚಂದ. ಓಕೆ, ಹಾಗೆ ರೈಟ್. ಹಾಗಾದ್ರೆ ನೋಡಲಿ, ಎ ಬಿ ಮತ್ತು ಸಿ ಡಿ ಎರಡು ಸರಳ ರೇಖೆಗಳು ಒಂದೇ ಅಳತೆಯನ್ನು ಹೊಂದಿವೆ. ಒಪ್ಕೋತೀರಿ ಎಲ್ಲರೂ? ಹಾಗಾದ್ರೆ ನಾನು ಬರಲೇ ಎ ಬಿ ಇಸ್ ಈಕ್ವಲ್ಸ್ ಸಿ ಡಿ ಈಕ್ವಲ್ಸ್ 5 ಸೆಂಟಿಮೀಟರ್. ಎರಡು ಸೇಮ್ ಆಗಿದೆ. ಇದರ ಅರ್ಥ ಒಂದೇ ಅಂಶಕ್ಕೆ ಸಮನಾಗಿರೋ ಅಂಶಗಳು ಒಂದಕ್ಕೆ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಈಗ ಗಮನ ಇರಲಿ, ನನ್ನ ಕೈಗಳದ್ದು ಇದು ಹೇಳ್ತೇನೆ. ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಎಷ್ಟದ ಚಾಕ್ ಪೀಸ್ ಹಿಡ್ದೇನೆ ತೆಗಿತೇನೆ. ಇದು ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್. ಎರಡು ಸೇಮ್ ಮಾಡಿದಾಗ ಸಮ ಅಂತರ ಅದಾವಲ್ಲ ನೋಡ್ರಿ. ಏನು ವೇರಿಯೇಷನ್ ಆಗ್ತದೆ ನನ್ನ ಕೈ? ವಿಚಾರ ಪಟ್ಟಣ ಎಲ್ಲರೂ ನೋಡ್ರಿ. ನನ್ನ ಕೈಗಳು ಒಂದೇ ಅಳತೆ ಹೊಂದಿವೆ. 20 ಸೆಂಟಿಮೀಟರ್, 30 ಸೆಂಟಿಮೀಟರ್, 50 ಸೆಂಟಿಮೀಟರ್ ಎಷ್ಟೇ ಒಂದೇ ಅಳತೆಯನ್ನು ಹೊಂದಿವೆ. ಹಾಗಾದ್ರೆ ಇವು ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಅನ್ನಂಗೆ. ಬೇರೆ ನೀವು ವಸ್ತುಗಳನ್ನು ತಗೋಬಹುದು. ಹಾಗಾದ್ರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಹಾಗಾದ್ರೆ ಇದು 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ. ಪರಸ್ಪರ ಒಂದಕ್ಕೊಂದು ಸಮ ಆದ. ಸಮ ಇರುವಂತಹ ಅಂಶಗಳು ಇನ್ನೊಂದಕ್ಕೆ ಏನಾಗ್ತದೆ? ಸಮ ಇರ್ತದೆ. ಹೀಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ವಯಂ ಸಿದ್ಧ ಒಂದನ್ನು ಹೇಳ್ತೀವಿ. 8ನೇ ಕ್ಲಾಸ್ ಅಭ್ಯಾಸ ಮಾಡಿ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮಾನ. ನೀವು ಸಮಯದ ಕ್ಲಾಸಲ್ಲಿ ಓದಿರಿ. ಡಿ ಚಂದನ ಏನ ಸೇತು ಬಂಧದಲ್ಲಿ ಸ್ವಲ್ಪ ಓದಿರಿ, ಅವ್ರು ಹೇಳಿದ್ದಾರೆ. ಇಲ್ಲಿ ಬರ್ತಾನೆ ಆಕ್ಟಿವಿಟಿಗಳು. ಈ ಎಬಿಸಿ ತ್ರಿಭುಜದಲ್ಲಿ ಸರ್ವಸಮ ತ್ರಿಭುಜಗಳು. ಸರ್ವಸಮ ತ್ರಿಭುಜ ನಿಮ್ಗೆ ಗೊತ್ತಿದೆ. ಅನುರೂಪ ಕೋನಗಳು ಮತ್ತು ಅನುರೂಪ ಭಾಗಗಳು ಪರಸ್ಪರ ಒಂದಕ್ಕೊಂದು ಸಮವಾಗಿದ್ದು ಅಂದ್ರೆ ಅದು ಸರ್ವಸಮ ತ್ರಿಭುಜಗಳಾಗಿರ್ತವೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಸರ್ವಸಮ ತ್ರಿಭುಜಗಳು ಒಂದಕ್ಕೊಂದು ಒಂದೇ ಅಂಶಕ್ಕೆ ಸಮನಾಗಿರುವ ಇದು ತ್ರಿಭುಜ, ಇದು ತ್ರಿಭುಜ ಸೇಮ್ ಅಳತೆ ಹೊಂದಿವೆ. ಈಗ 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್. ಹಾಗಾದ್ರೆ ಭಾವಗಳ ಸಮ ಇದ್ದು ಕೋನಗಳು ಸಮ ಇರ್ತವ. ಓಕೆ, ಹಾಗಾದ್ರೆ ಈ ಸರ್ವಸಮ ತ್ರಿಭುಜಗಳಾದ ಈ ಸರ್ವಸಮ ತ್ರಿಭುಜಗಳು ಏನಾಗಿರ್ತವಪ್ಪ ಅಂದ್ರೆ ಏನಾಗಿರ್ತವೆ ಹೇಳ್ರಿ? ಪರಸ್ಪರ ಒಂದೇ ಅಂಶವನ್ನು ಹೊಂದಿರ್ತವೆ. ಹಾಗಾದ್ರೆ ಒಂದೇ ಅಂಶಕ್ಕೆ ಸಮನಾಗಿರುವಂತಹ ಅಂಶಗಳು ಏನಾಗಿರ್ತವಪ್ಪ ಅಂದ್ರೆ ಪರಸ್ಪರ ಸಮನಾಗಿರುತ್ತವೆ. ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಸ್ವಯಂ ಸಿದ್ಧ ಒಂದನ್ನು ಹೇಳಬಹುದು. ಇದೇ ಆಕ್ಟಿವಿಟಿ ಬೇಸ್ ಆಗಿ ಹೇಳಬಹುದು. ಅರ್ಥ ಆಯ್ತಾ ವಿದ್ಯಾರ್ಥಿಗಳು? ಹಾಗಾದ್ರೆ ಎರಡನೇ ಸ್ವಯಂ ಸಿದ್ಧಕ್ಕೆ ಹೋಗೋಣಲ್ಲ. ಎಸ್, ಅಳಗಿಸಬಹುದಲ್ಲ? ಓಕೆ, ಗುಡ್. ಎಸ್, ಈಗ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದ್ರೆ ಸ್ವಯಂ ಸಿದ್ಧ 2 ಏನ್ ಹೇಳ್ತದೆ 2 ನೋಡಿ. ಸಮವಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮವಾಗಿರುತ್ತದೆ. ಎಷ್ಟು ಚಂದ, ಎಷ್ಟು ಈಜಿ ನೋಡ್ರಿ. ಏನ್ ಹೇಳ್ತದೆ ನೋಡ್ರಿ, ಸಮವಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನ ಕೂಡಿದಾಗ. ಇದು ಒಂದು ಆಕ್ಟಿವಿಟಿ ಬೇಸೇ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಈಗ 10 ಆಪಲ್ಗಳಿರ್ತಾವ, ಈ ಕಡೆ ಒಂದು 10 ಆರೆಂಜಸ್ ಇರ್ತಾವ ಅನ್ಕೊಳ್ಳಿ. 10 ಆಪಲ್, 10 ಸೇಬು ಹಣ್ಣು ಅದಾವು, 10 ಮೋಸಂಬಿ ಹಣ್ಣುಗಳದಾವು. ಅಂದ್ರೆ ಪರಸ್ಪರ ಏನಾಗಿರಪ್ಪ ಅಂದ್ರೆ ಸಮವಾಗಿರುವ ಅಂಶಗಳಿರ್ತಾವ. 2 ಸಮ ಅದಾವ. ಹಾಗೆ 10 ಆಪಲ್ ಕೈ ಇನ್ನೊಂದು 5 ಆಪಲ್ ಕೂಡಿಸಿಬಿಡ್ರಿ. ಈಗ 10 ಆಪಲ್, 10 ಸೇಬು ಅನ್ನೋದು, 10 ಸೇಬು. ಇಲ್ಲಿ 10 ದಾಳಿಂಬೆ ಅನ್ಬೋದು, ದಾಳಿಂಬೆ ಹಣ್ಣುಗಳ ಈ ಒಂದೇ ಅಂಶಕ್ಕೆ ಸಮ ಆಗಿರುವಂತ ಒಂದೇ ಅಂಶ. ಈ ಸೇಬು ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು 5 ಸೇಬನ್ನು ಕೂಡಿಸ್ತೇನೆ. ಸೇಬು ಕೂಡಿಸ್ತೇನೆ. ಇದಕ್ಕ 5 ದಾಳಿಂಬೆ ಕೂಡಿಸಿದೆ. ದಾಳಿಂಬೆ
ಹಾಗಾದ್ರೆ 10 ಮತ್ತು 5 ಕೂಡಿಸ್ಬಿಟ್ರೆ ಎಷ್ಟಾಯ್ತು ಅಂದ್ರೆ 15 ಐತೆ. ಇಲ್ಲಿ ಕೂಡಿಸಿದ್ರೆ 15 ಐತೆ. ಇದರ ಅರ್ಥ ಏನಾದ್ರು ಕೇಳ್ರಿ, ಇದೆಲ್ಲ ಸುಮ್ಮನೆ ಏನು ಹೇಳ್ತಾರೆ ಅಂದ್ಬಿಟ್ರಿ, ಇದರ ಅರ್ಥ ತಿಳ್ಕೋಬೇಕು ಫಸ್ಟ್. ಏನಂದ್ರೆ ಸಮವಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಕೂಡಿದಾಗ ಸಮವಾದಂತಹ ಹಣ್ಣುಗಳಿದಾವೆ, ಒಂದೇ ಸಂಖ್ಯೆಗಳಲ್ಲಿರುವಂತಹ ಹಣ್ಣುಗಳಿದಾವೆ. ಅವುಗಳಿಗೆ ನಾವು ಸಮವಾದಂತ ಮತ್ತೊಂದಿಷ್ಟು ಹಣ್ಣುಗಳನ್ನು ಸೇರಿಸಿದಾಗ ಮೊತ್ತಗಳು ಕೂಡ ಸಮ ಬರ್ತವೆ. ಇದೇ ಸ್ವಯಂ ಸಿದ್ಧ 2. ಮತ್ತೆ ರೇಖಾಗಣಿತವಾಗಿ ಹೇಳ್ಬೇಕಂದ್ರೆ ನೋಡಿ, ರೇಖಾಗಣಿತವಾಗಿ ನಾನು ಹೇಳ್ತೀನಿ ಹೆಂಗ. ಇಲ್ಲಂದ್ರೆ ಸಿಂಪಲ್ ಆಗಿ ಅಸ್ಪಷ್ಟ ರೇಖಾಗಣಿತವಾಗಿ ನಾನು ಯಾವ ರೀತಿ ಹೇಳೋದು, ವೆರಿ ಈಸಿ ಮೆಥಡ್. ಇಲ್ಲಂದ್ರೆ ದಿಸ್ ಇಸ್ ಇಲ್ಲ 2 ರೇಖಾಖಂಡ ಅದಾವ ನಮ್ಮ ಹತ್ತಿರ. 2 ರೇಖಾಖಂಡ ಎ ಅದ, ಬಿ ಅದ. ಎ ಮತ್ತು ಬಿ ಗಳ ಮಧ್ಯೆ ಒಂದು ಸಿ ಬಿಂದು ಅದು. ಇಲ್ಲಿ ಪಿ ಅದ, ಕ್ಯೂ ಅದ, ಮಧ್ಯದಲ್ಲಿ ಆರ್. ಸಮವಾಗಿರುವ ಅಂಶಗಳಿಗೆ ಎ ಬಿ ಎಷ್ಟದಪ್ಪ ಅಂದ್ರೆ ಒಂದು 10 ಸೆಂಟಿಮೀಟರ್ ಅದ ಅನ್ಕೊಳ್ಳಿ. ಪಿ ಕ್ಯೂ ಎಷ್ಟದಪ್ಪ ಅಂದ್ರೆ ಇದು ಕೂಡ 10 ಸೆಂಟಿಮೀಟರ್ ಅದ. ಅರ್ಥ ಮಾಡ್ಕೊಬೇಕು. ಆರ್ ಯು ರೈಟ್? ಹಾಗಾದ್ರೆ ಎ ಬಿಗೆ ಸಿ ಅದ, ಇದು ಎ ಸಿ ಎಷ್ಟು ಅಂದ್ರೆ 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ. ಎರಡು ಸೇರಿಸಿದ್ರೆ ನಮಗೆ 10 ಸೆಂಟಿಮೀಟರ್ ಅದ. ಸಮವಾಗಿರುವ ಅಂಶಗಳಿಗೆ ಸಮ ಅಂಶವನ್ನು ಸೇರಿಸಿದಾಗ ಏನ್ ಸಮ ಅಂಶವನ್ನು ಸೇರಿಸ್ತೀವಿ? ಗಮನ ಇರಲಿ, ಇಲ್ಲೊಂದು ಚೂರು ಯಾಡ್ ಮಾಡಿದೆ, ಒಂದು 5 ಅನ್ನು ಯಾಡ್ ಮಾಡಿದೆ, ಇಲ್ಲೊಂದು ಡಿ ಅನ್ಬೋದು, ಇದು 5 ಯಾಡ್ ಮಾಡಿದೆ. ಎಷ್ಟಾಯ್ತು? 10ಕ್ಕೆ ಸೇರಿಸಿ 15. ಹಾಗಾದ್ರೆ ಎಡಿ ಎಷ್ಟಾಯ್ತಪ್ಪ? 15 ಐತೆ. ನಾ ಏನು ಸೇರಿಸಿನಿ? ಎ ಬಿ ಪ್ಲಸ್ ಬಿಡಿ ಸೇರಿಸಿದಾಗ ಎಷ್ಟಪ್ಪ ಅಂದ್ರೆ ಎಡಿ ಈಕ್ವಲ್ಸ್ 15 ಸೆಂಟಿಮೀಟರ್ ಆಯ್ತು. 15 cm ಅಂತ. ಇದೇ ರೀತಿ ನೋಡ್ರಿ, ಪಿ ಕ್ಯೂ ಈ ಕ್ಯೂಗೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಮತ್ತೊಂದು ಏನು ಸೇರಿಸ್ತೀನಿ, ಇದು ಎಸ್ ಆಗಿರ್ಬೋದು, ಇದು 5 ಸೆಂಟಿಮೀಟರ್. ಹಾಗಾದ್ರೆ ಏನಂತ? ಪಿ ಕ್ಯೂ ಪ್ಲಸ್ ಕ್ಯೂ ಎಸ್, ಇದು ಎಸ್ ಸೇರಿಸಿದಾಗ ಎದಕ್ಕೆ ಸಮ ಇರ್ತದಪ್ಪ ಅಂದ್ರೆ ಪಿ ಎಸ್ ಗೆ ಸಮ ಇರ್ತದೆ. ಇದು 10 ಪ್ಲಸ್ 5 ಇರ್ತದೆ, 15 ಸೆಂಟಿಮೀಟರ್. ಸಿಂಪಲ್. ಪ್ರತಿಯೊಂದು ನೀವು ನೋಡ್ಬೋದು. ಇದೇ ಸ್ವಯಂ ಸಿದ್ಧ 2 ಇರ್ತದೆ. ಸಮವಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನ ಕೂಡಿದಾಗ ಮೊತ್ತವು ಸಮವಾಗಿರುತ್ತದೆ ಅಂತ. ಇದು ಸ್ವಯಂ ಸಿದ್ಧ 2. ಸ್ವಯಂ ಸಿದ್ಧ 3 ಕೋತೀವಿ, ಸೇಮ್ ಟು ಸೇಮ್. ಏನಂದ್ರೆ ಸಮನಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನು ಕಳೆದಾಗ ಏನಾಗ್ತದಪ್ಪ ಅಂದ್ರೆ ಆ ಉಳಿದ ಅಂಶಗಳು ಕೂಡ ಏನಾಗ್ತದೆ? ಸಮ ಆಗಿರುತ್ತೆ, ಮೈನಸ್ ಮಾಡಿಬಿಡುತ್ತೆ. ಇದು ಸ್ವಯಂ ಸಿದ್ಧ 3. ನೆಕ್ಸ್ಟ್ 4 ಸ್ವಯಂ ಸಿದ್ಧ 4ಕ್ಕೆ ಹೋಗ್ತೀವಿ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ. ಐಕ್ಯವಾಗಿರುವ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆಯನ್ನು ಇಟ್ಟಾಗ ಅವು ಪರಸ್ಪರ ಐಕ್ಯವಾಗುತ್ತವೆ. ಒಂದು ಸ್ಕೇಲಿನ ಮೇಲೆ ಇನ್ನೊಂದು ಸ್ಕೇಲ್ ಅನ್ನು ಇಡ್ರಿ. ಏನ್ ಮಾಡೋದು? ಒಂದು ಸ್ಕೇಲ್ ಮೇಲೆ ಇನ್ನೊಂದು ಸ್ಕೇಲ್ ಇಟ್ಬಿಡೋಣ. ಒಂದೇ ಅಳತೆ ಇರುವಂತ 2 ಸ್ಕೇಲ್ಗಳನ್ನು ತಗೊಂಡ್ರೆ ಒಂದರ ಮೇಲೆ ಒಂದು ಇಟ್ಟುಬಿಡ್ರಿ. ಅವು ಪರಸ್ಪರ ಏನಾಗ್ತವಪ್ಪ ಅಂದ್ರೆ ಐಕ್ಯಗೊಳ್ಳುತ್ತವೆ ಅಂತ. ಐಕ್ಯಗೊಳ್ಳುವುದಂದ್ರೆ ಒಂದು ವಸ್ತುವನ್ನು ಹಿಡಿದಾಗ ಮುಂದಿನ ವಸ್ತು ಕಾಣಬಾರದು, ಹಿಂದಿನ ವಸ್ತು ಒಟ್ಟೆ ಕಾಣಬಾರದು, ಮುಂದಿನದಷ್ಟೇ ಕಾಣಬೇಕು. ಅಂದ್ರೆ ಸೇಮ್ ಸೈಜ್, ಸೇಮ್ ಕೆಪಾಸಿಟಿ ಇರ್ತದೆ, ಒಂದೇ ಅಳತೆ ಹೊಂದಿರ್ತಾವೆ. ಆ ಒಂದೇ ಅಳತೆಯನ್ನು ಹೊಂದಿರುವಂತ ಅಂಶಗಳು ಪರಸ್ಪರ ಐಕ್ಯವಾದಾಗ ಅವು ಒಂದೇ ಕಾಣಿಸ್ತವ. ಇದು ಸ್ವಯಂ ಸಿದ್ಧ 4. ನೆಕ್ಸ್ಟ್ ಮುಂದುವರೆದು ಏನಾಗ್ತದಪ್ಪ ಅಂದ್ರೆ ಸ್ವಯಂ ಸಿದ್ಧ 5ಕ್ಕೆ ಬರ್ತೀವಿ ನಾವು. 5 ಅಭ್ಯಾಸ ಮಾಡ್ತೀವಿ. ಏನಂದ್ರೆ ಪೂರ್ಣವು ಭಾಗಕ್ಕಿಂತಲೂ ದೊಡ್ಡದು. ಸಿಂಪಲ್, ಇವು ಬೇಸಿಕ್ ನಾಲೆಜ್. ಪೂರ್ಣವು ಭಾಗಕ್ಕಿಂತಲೂ ದೊಡ್ಡದು. ಇದು ಸ್ಕೇಲ್ ಐತಿ, ಇದು 30 ಸೆಂಟಿಮೀಟರ್.
ಈ ಸ್ಕೇಲಲ್ಲಿ ಒಂದು 10 ಸೆಂಟಿಮೀಟರ್ ಕಟ್ ಮಾಡ್ಕೊಂಡ್ಬಿಡ್ತೇನೆ. ಹಿಂಗೆ ನಾ ಕಟ್ ಮಾಡ್ತೇನೆ, 10 ಸೆಂಟಿಮೀಟರ್ ಕಟ್ ಮಾಡ್ತೇನೆ. ಏನಾಯ್ತು? 20 ಸೆಂಟಿಮೀಟರ್ ಉಳಿತು. ಹೌದಾ? ಮೂಲ ಸ್ಕೇಲ್ ಎಷ್ಟು? 30 ಸೆಂಟಿಮೀಟರ್. 30 ಸೆಂಟಿಮೀಟರ್ದಾಗ 10 ಸೆಂಟಿಮೀಟರ್ ಕಟ್ ಮಾಡಿದ್ರೆ ಅದು 10 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಅದರ ಭಾಗ, ಅದು ಭಾಗ. 30 ಸೆಂಟಿಮೀಟರ್ ಅದು ಪೂರ್ಣ. ಹಾಗಾದ್ರೆ ಈ ಪೂರ್ಣ ಏನಿರ್ತದಪ್ಪ ಅಂದ್ರೆ, ಪೂರ್ಣ ಏನಿರ್ತದೆ ಈ ಭಾಗಕ್ಕಿಂತಲೇ ಏನಿರ್ತದಪ್ಪ ಅಂದ್ರೆ ದೊಡ್ಡದೇ ಆಗಿರ್ತದೆ. ಸಿಂಪಲ್. ಹಾಗಾದ್ರೆ ಪೂರ್ಣವು ಭಾಗಕ್ಕಿಂತಲ್ಲ ದೊಡ್ಡದು ಅಂತ ಹೇಳ್ತಾರೆ. ಎಷ್ಟು ನೀವು ಅಭ್ಯಾಸ ಮಾಡಿದ್ರಿ ಸರ್. ಇದಕ್ಕೆ ನಾವು ಸ್ವಯಂ ಸಿದ್ಧದ ಹಿಂಟ್ಸ್ ಅಂತ ಕರಿತೀವಿ. ಅದೇ ಹೇಳ್ತಾರ, ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮ ಇರ್ತವೆ. ಒಂದೇ ಅಂಶಗಳ ದುಪ್ಪಟ್ಟು ಅಂದ್ರೆ ಡಬಲ್ ಆಗೋದು. ಡಬಲ್ ಆದ್ರದ್ದು ಏನಾಗ್ತದೆ? ಸಮಾನ. ಹೀಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆ ಸ್ವಯಂ ಸಿದ್ಧಗಳನ್ನ ಗಮನವಿಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಭ್ಯಾಸ ಮಾಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಇನ್ನು ಆಧಾರ ಪ್ರತಿಜ್ಞೆಗಳಿಗೆ ಬಂದಾಗ ಕೆಲವೊಂದು ಆಧಾರ ಪ್ರತಿಜ್ಞೆ ಹೇಳ್ತವೆ. ಏನ್ ಹೇಳ್ತಾವ ಅಂದ್ರೆ ನೋಡೋಣ. ಎಸ್, ಕೆಲವೊಂದು ಆಧಾರ ಪ್ರತಿಜ್ಞೆ ಏನ್ ಹೇಳ್ತವೆ ವಿದ್ಯಾರ್ಥಿಗಳು? ಈಗ ಸ್ವಯಂ ಸಿದ್ಧ ಆದ ತಕ್ಷಣ ಆಧಾರ ಪ್ರತಿಜ್ಞೆಗಳಿಗೆ ಬರ್ತೀವಿ. ಆಧಾರ ಪ್ರತಿಜ್ಞೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಏನಂದ್ರೆ ವಿಜ್ಞಾನದ ಎಲ್ಲಾ ಶಾಖೆಗಳಿಗೆ ಅನ್ವಯಿಸುವಂತ ಸಂಗತಿ. ಉದಾಹರಣೆ ನೋಡಿ ಹೇಳ್ತೇನೆ. ಈ ಒಂದು ಆಧಾರ ಪ್ರತಿಜ್ಞೆ ಇದೆ. ಏನ್ ಹೇಳ್ತೇವೆ? ಒಂದೇ, ಯಾವುದೇ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆ ಎಳೆಯಬಹುದು. ಒಪ್ಕೋತೀರಿ? ಯಾವುದೋ ಒಂದು ಬಿಂದು ತಗೋ, ಇದೊಂದು ಬಿಂದು ತಗೋ, ಎ ಬಿಂದು ತಗೋ, ಇನ್ನೊಂದು ಬಿಂದು ಬಿ ಬಿಂದು ತಗೋ. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ನೆನಪಿಡಬಾರದು, ಇದು ಎ ಬಿ ಸರಳ ರೇಖೆ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಹೊರತಾಗಿ ಬೇರೆ ಸರಳ ರೇಖೆಯನ್ನು ಎಳೆಯಲಿಕ್ಕೆ ಬರುವುದಿಲ್ಲ. ಇದು ಎಲ್ಲರೂ ಗಮನವಿಟ್ಟು ನೋಡ್ಬೇಕು ನೀವು. ಒಂದು ಬಿಂದುವಿನ ಮೂಲಕ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು, ಎರಡು ಸರಳ ರೇಖೆಯನ್ನು ಎಳೆಯಲಿಕ್ಕೆ ಬರುವುದಿಲ್ಲ. ಇದು ಅರ್ಥ ಮಾಡಬೇಕು. ಇದು ಮೇನ್ ಪಾಯಿಂಟ್. ಇದು ಆಧಾರ ಪ್ರತಿಜ್ಞೆ ಒಂದು ಅಂತ ಕರಿತೀವಿ. ಆರ್ ಯು ರೈಟ್? ಓಕೆ. ಆಧಾರ ಪ್ರತಿಜ್ಞೆ ಎರಡಕ್ಕೆ ಬರ್ತೇನೆ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಬೋದು. ಎರಡಕ್ಕೆ ಬರ್ತೇನೆ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಇಲ್ಲಿ ಒಂದು ರೇಖೆ ಇದೆ, ಗಮನ. ಇಲ್ಲಿ ಒಂದು ರೇಖೆ, ಈ ರೇಖೆ ಡಾಟ್ 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 ಡಾಟ್. ಇದು ಒಂದು ರೇಖೆ, ಇದು ಪಿ ರೇಖೆ, ಇದು ಕ್ಯೂ ರೇಖೆ, ಸರಳ ರೇಖೆ. ಇದು ಏನಾಗಿದೆಯಪ್ಪ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಅಂದ್ರೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಒಂದು ಅಂತ್ಯಗೊಂಡಿದೆ. ಒಂದು ರೇಖೆ ಒಂದು 5 ಸೆಂಟಿಮೀಟರ್, 10 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಇಂಥ ರೇಖೆಯವೆ. ಅಂದ್ರ ಪಿ ಕ್ಯೂ ಅಂತ್ಯಗೊಂಡಿದೆ, ಅಲ್ಲಿಗೆ ಸ್ಟಾಪ್ ಆಗಿದೆ, ಮುಂದುವರೆದಿದೆ. ಹಾಗಾದ್ರೆ ಅಂತ್ಯಗೊಂಡಿರುವ ಒಂದು ರೇಖೆಯನ್ನ ಅನಿರ್ದಿಷ್ಟವಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಎಳಿಬಹುದಲ್ರಿಪ್ಪ. ಅನಿರ್ದಿಷ್ಟವಾಗಿ ನಾವು ವೃದ್ಧಿಸಬಹುದು, ವಿಸ್ತರಿಸಬಹುದು ಅಂತ ಏನ ಆಧಾರ ಪ್ರತಿಜ್ಞೆ ಎರಡು ಹೇಳ್ತದೆ. ನೀವು ಇಲ್ಲೇ ಸ್ಟಾಪ್ ಆಗಿದೆ, ಇಲ್ಲೇ ಬಿಡಂಗಿಲ್ಲ, ಮುಂದೆ ನೀವು ಅದನ್ನೇ ಕಂಟಿನ್ಯೂ ಮಾಡಬಹುದು. ಈಗ ದಿಸ್ ಇಸ್ ಕಂಟಿನ್ಯೂ ಮಾಡಿ, ಈ ರೀತಿ ನೀವು ಏನ್ ಮಾಡಬಹುದು ಅಂದ್ರೆ ಕಂಟಿನ್ಯೂ ಮಾಡಬಹುದು. ಜಸ್ಟ್ ಹಂಗೆ ಅನಿರ್ದಿಷ್ಟವಾಗಿ ದೇರ್ ಇಸ್ ನೋ ಎಂಡ್ ಆಫ್ ದಿಸ್ ಲೈನ್. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗಮನ ಬಿಟ್ಟು ನಾವು ನೋಡ್ತೀವಿ. ಇದಕ್ಕೆ ಆಧಾರ ಪ್ರತಿಜ್ಞೆ ಎರಡು ಅಂತ. ಇಂಥ ಆಧಾರ ಪ್ರತಿಜ್ಞೆಗಳನ್ನ ನಾವು ಸ್ವಯಂ ಸಿದ್ಧಗಳನ್ನ ಅರ್ಥ ಮಾಡ್ಕೋಬೇಕು ಮತ್ತು ವಿದ್ಯಾರ್ಥಿ. ನೆಕ್ಸ್ಟ್ ಬರ್ತೇನೆ. ಇದೇ ರೀತಿ ಇದರ ಅಷ್ಟೇ ಸಿಂಪಲ್. ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಏನು ವಿಚಿತ್ರ? ಯಾವುದೇ ಕೇಂದ್ರದಿಂದ ಒಂದು ಕೇಂದ್ರ ತೋರಿ, ಇದು ಒಂದು ಕೇಂದ್ರ, ಇದು ವೃತ್ತ. ಈಗ ದಳಸಿ ತಳಿ ನಿಮ್ಮ ವಯಸ್ಸು ಹೇಳ್ತೀನಿ ಏನೇ. ಏನ್ ಹಿಂಗಂದ್ರೆ ಯಾವುದೇ ಕೇಂದ್ರದಿಂದ ಯಾವುದೇ ತ್ರಿಜ್ಯದಿಂದ ವೃತ್ತಕ್ಕೆ ಕೇಂದ್ರ ಬಿಂದು ಇರ್ತದೆ. ಎಸ್ ರೈಟ್.
ವೃತ್ತಕ್ಕೆ ಕೇಂದ್ರ ಬಿಂದು ಇರ್ತದೆ, ವೃತ್ತಕ್ಕೆ ತ್ರಿಜ್ಯಗಳಿರ್ತವೆ. ಇಲ್ಲಿ ಒಂದು ವೃತ್ತ ಇದೆ, ಇದು ಒಂದು ವೃತ್ತ, ಒಂದು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತ. ಈ ವೃತ್ತಕ್ಕೆ ಯಾವುದೇ ಕೇಂದ್ರ ಓ ಆಗಿದೆ ಅಂತ ಅನ್ಕೊಳ್ಳಿ. ಇದು ಕೇಂದ್ರ ಓ ಆಗಿದೆ, ಗಮನ ಇಟ್ಟುಕೊಳ್ಳಿ. ಈ ಒಂದು ವೃತ್ತಕ್ಕೆ ಮತ್ತು ಯಾವುದೇ ತ್ರಿಜ್ಯದಿಂದ, ಇದು ಒಂದು ತ್ರಿಜ್ಯ ಆಗಿದೆ ಅಂತ ತಿಳ್ಕೊಳ್ಳಿ. ಇದೊಂದು ತ್ರಿಜ್ಯ, ಇಲ್ಲಿ ಓ ವೃತ್ತ, ಇಲ್ಲಿ ಒಂದು ತ್ರಿಜ್ಯ, ಇದು ಒಂದು 10 ಸೆಂಟಿಮೀಟರ್ ತ್ರಿಜ್ಯ ಅಂತ ತಿಳ್ಕೊಳ್ಳಿ. 10 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ಅಥವಾ 3 ಸೆಂಟಿಮೀಟರ್ ಅಂತ. ಈ ಒಂದು ಕೇಂದ್ರದಿಂದ ಮತ್ತು ಈ ತ್ರಿಜ್ಯದಿಂದ ಕೇವಲ ಒಂದೇ ಒಂದು ಏನ್ ಮಾಡ್ಬೋದಪ್ಪ ಅಂದ್ರೆ ವೃತ್ತ ಎಳಿಬಹುದು ಹೊರತ 2 ಎಳಿಲಾಕಬಹುದು. ಯಾಕಂದ್ರೆ ಈ ಬಿಂದುವಿನ ಮೇಲೆ ನೀವು ತ್ರಿಜ್ಯ ಇಟ್ಟರು ಅಂತ ಹೇಳಿದ್ರಿ, ಅದು ಹೀಗೆ ಬರ್ತಾ ಬೇರೆ ಇದೇ ಈ ತೆರನಾಗಿ ವೃತ್ತ ಫಾರ್ಮೇಶನ್ ಆಗ್ತದ. ಕಲರ್ ಚಾಕ್ ಪೀಸ್ ಇನ್ನೊಂದು ತಗೊಂಡು ನೀವು ಹೇಳ್ತೀನಿ. ಈಗ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ವೃತ್ತ ಫಾರ್ಮೇಶನ್ ಆಗ್ತದೆ. ಗಮನ, ಇದೇ ರೀತಿ ವೃತ್ತಗಳು ಏನಾಗ್ತವೆ ಫಾರ್ಮೇಶನ್ ಆಗ್ತದೆ. ಎರಡನೇ ವೃತ್ತ ಹೊಡಿದ್ರು ನಾವು ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ಬರುದಿಲ್ಲ. ಹಾಗಾದ್ರೆ ಇದೇ ತ್ರಿಜ್ಯ, ಇದಕ್ಕೆ ನಾವು ತ್ರಿಜ್ಯ ಇದು 5 ಸೆಂಟಿಮೀಟರ್ ಇನ್ನು ಕೊಡೋಂಗಿಲ್ಲ ಈ ಕೇಂದ್ರದಿಂದ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಕೇಂದ್ರ ಇರಲಿ, ಒಂದೇ ಕೇಂದ್ರ ಇರ್ತದೆ, ಒಂದೇ ತ್ರಿಜ್ಯ ಇರ್ತದೆ. ತ್ರಿಜ್ಯ ಸಾಕಷ್ಟು ಹಿಡಿಬೋದು ಒಳಗೆ, ಆ ಪ್ರಶ್ನೆ ಇಲ್ಲ. ಆದ್ರೆ ಅಳತೆ ಒಂದಿರ್ತದೆ. ಆ ತ್ರಿಜ್ಯದ ಮೂಲಕ ನಾವು ಏನ್ ಮಾಡ್ಬೋದು ಅಂದ್ರೆ ಒಂದೇ ಒಂದು ವೃತ್ತವನ್ನು ಎಳೆಯಬಹುದು ಅಂತ ಹೇಳ್ತಾರ. ನೆಕ್ಸ್ಟ್ ಹೋಗ್ತೀವಿ ಆಧಾರ ಪ್ರತಿಜ್ಞೆಗೆ. ಆಧಾರ ಪ್ರತಿಜ್ಞೆ 4, 5 ಪ್ಲೇ ಫೇರ್ ಆಧಾರ ಪ್ರತಿಜ್ಞೆಗಳು ಅಂತ ಬಂದು, ಅವೆಲ್ಲ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದೇ ತರನಾಗಿ ಅಭ್ಯಾಸ ಮಾಡಿ ನಾವು ಮುಂದೆ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳನ್ನ ತಿಳ್ಕೊಂಡು ಮುಂದೆ ಅಭ್ಯಾಸ ಕಡೆ ನಾವು ಗಮನ ಹರಿಸ್ತೀವಿ. ಎಸ್ ವಿದ್ಯಾರ್ಥಿಗಳು, ಹಾಗಾದ್ರೆ ಮುಂದೆ ಒಂಚೂರು ಅಭ್ಯಾಸನ ಬಿಡಿಸೋಣಲ್ಲ. ಎಸ್, ಈ ವಿಕ್ಲೀಡಿಯ ರೇಖಾಗಣಿತದಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರ್ತಾವೆ, ಅವುಗಳ ಅಭ್ಯಾಸ ಬಿಡಿಸ್ಕೊಂಡು ಮುಂದೆ ನಾವು ಹೋಗೋಣ. ಎಸ್, ಬಿಡಿಸ್ಲೇ ಅಭ್ಯಾಸ. ಹಾಗಾದ್ರೆ ಬರ್ಕೋರಿ. ಈಗ ವಿದ್ಯಾರ್ಥಿ ಅಭ್ಯಾಸ 2.1 ಹೋಗೋಣ. ಕೆಲವೊಂದು ಲೆಕ್ಕಗಳನ್ನು ನಾವು ಬಿಡಿಸೋಣ. ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನಂದ್ರೆ, ಕೆಳಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಎಸ್, ಕೆಳಗೆ ಏನ್ ಮಾಡಿದ್ದೀವಿ, ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಆ ಹೇಳಿಕೆಗಳು ಸರಿಯೋ ಅಥವಾ ತಪ್ಪು ಅನ್ನೋದು ನೀವೇನ್ ಮಾಡ್ಬೇಕಂದ್ರೆ ಹೇಳ್ಬೇಕು. ಏನ್ ಸರಿ ತಪ್ಪು? ಎಸ್, ಕೇಳೋಣ. ಸರಿ ಯಾವಾಗ, ತಪ್ಪು ಯಾವಾಗ? ಒಂದೇ ಲೆಕ್ಕ. ಒಂದು ಬಿಂದುವಿನ ಮೂಲಕ ಏನಂತ, ಒಂದು ಬಿಂದುವಿನ ಮೂಲಕ ಏನು, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಸಿಂಪಲ್. ಇದು ಸರಿಯೋ ತಪ್ಪು ಹೇಳ್ರಿ, ಯಾರು ಹೇಳ್ತೀರಿ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಎಕ್ಸಾಕ್ಟ್ಲಿ. ಏನಪ್ಪಾ ಅಂದ್ರೆ, ಒಂದು ಬಿಂದುವಿನ ಮೂಲಕ ಒಂದೇ ಸರಳ ರೇಖೆ ಎಳೆಯಲಿಕ್ಕೆ ಬರುವುದಿಲ್ಲ, ಅನಂತದವರೆಗೆ ಸರಳ ರೇಖೆಗಳನ್ನು ಎಳೆಯಬಹುದು. ನೋಡ್ರಿ, ಉದಾಹರಣೆ ಹೇಳ್ತೀನಿ. ಇದೊಂದು ಬಿಂದು ಅದಲ್ಲ, ಇದು ಒಂದು ಸರಳ ರೇಖೆಗಳನ್ನು ತಿಳಿದು, ಈಗ ಹೀಗೊಂದು ಸರಳ ರೇಖೆ, ಹೀಗೊಂದು ಸರಳ ರೇಖೆ, ಹೀಗೊಂದು ಸರಳ ರೇಖೆ, ಸಾಕಷ್ಟು ಸರಳ ರೇಖೆಗಳನ್ನ ಬಿಂದುವಿನ ಮೂಲಕ ಎಳೆಯಬಹುದು. ಅಂದ್ರೆ ಅರ್ಥಾತ್ ವಿದ್ಯಾರ್ಥಿಗಳೇ, ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನು ಎಳೆಯಬಹುದು ಹೊರತಾಗಿ ಒಂದು ಸರಳ ರೇಖೆ ಎಳೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇದು ಸರಿಯೋ ತಪ್ಪು? ಇದು ತಪ್ಪು ಅಥವಾ ಸುಳ್ಳು ಅಥವಾ ಸರಿಯೋ ಎಂದು ಹೇಳಿರಿ. ಹಾಗಾದರೆ ಇದು ಸತ್ಯ ಅಥವಾ ಸುಳ್ಳು? ಇದು ಸುಳ್ಳಾಗಿರುತ್ತದೆ. ಏನಾಗಿರ್ತದೆ? ಇದು ಸುಳ್ಳು ಆಗಿದೆ. ಯಾಕೆ ಸುಳ್ಳು ಆಗಿದೆ? ಕ್ವಶನ್ ಮಾರ್ಕ್ ಮಾಡ್ರಿ. ಕ್ವಶನ್ ಮಾರ್ಕ್ ಕೊಟ್ಟಾಗ ನೀವು ಯಾಕೆ ಸುಳ್ಳಾಗಿದೆ ಅಂತಂದ್ರೆ ನೀವು ಹೇಳ್ಬೇಕು, ಇದ್ರ ಸಲುವಾಗಿ ಸುಳ್ಳಾಗಿದೆ. ಯಾಕೆ ಸುಳ್ಳಾಗಿದೆ? ಒಂದು ಬಿಂದುವಿನ ಮೂಲಕ
ಅನೇಕ ರೇಖೆಗಳನ್ನು ಎಳೆಯಬಹುದು ಹೊರತಾಗಿ ಒಂದು ಎಳೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬೇಕು. ಅಥವಾ ಈ ಚಿತ್ರದ ಸಹಾಯದಿಂದಲೇ ನೀವು ಗುರುತಿಸಬೇಕು. ಇದು ಮೇನ್ ಪಾಯಿಂಟ್. ಎಸ್, ಹಾಗಾದ್ರೆ ಎರಡನೇ ಪಾಯಿಂಟ್ ಬರ್ತೀನಿ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಒಂದು ಪ್ರತ್ಯೇಕ ಬಿಂದುವಿನ ಮೂಲಕ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಏನಂತ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಎಸ್ ಫ್ರೆಂಡ್ಸ್, ಏನಂತೆ? ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಏನು ಸ್ವಯಂ ಸಿದ್ಧ? ಎರಡು ಪ್ರತ್ಯೇಕ ಬಿಂದುಗಳು, ಈ ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆ ಹಾದು ಹೋಗುತ್ತವೆ. ಹೆಂಗ್ ಸಾಧ್ಯ? ಒಂದು ಬಿಂದುವಿನ ಮೂಲಕ ನಾವು ಅಪರಿಮಿತ ರೇಖೆಗಳನ್ನು ಹಾಸಬಹುದು. ಇದು ಸಂಗತಿ ತಪ್ಪಾಗ್ತದೆ ನೋಡಿ, ತಪ್ಪಾಗ್ತದ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆ ಹೆಂಗೆ ಹಾಯಿಸ್ಕೊಡ್ತೀರಿ? ತಪ್ಪಾಗ್ತದೆ. ಆ ದೃಷ್ಟಿಯಿಂದ ಇದು ಸ್ವಯಂ ಸಿದ್ಧ ಎರಡರ ಪ್ರಕಾರ ಇದು ತಪ್ಪು ಅಂತ ಹೇಳ್ಬೇಕು. ಎಸ್, ನೆಕ್ಸ್ಟ್ ಬರೋಣ. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ನೋಡ್ರಿ, ಥರ್ಡ್ ಒನ್. ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ನಿರ್ದಿಷ್ಟವರೆಗೆ ಎಳೆಯಬಹುದು. ಈಗ ಜಸ್ಟ್ ಹೇಳಿನಿ, ಹೌದಾ ಅಂತ? ಎಸ್. ಒಂದು ಅಂತ್ಯಗೊಂಡಿರುವ ರೇಖೆ ಅದಲ್ಲ, ಆ ರೇಖೆಯಿಂದ ನಾವು ಸಾಕಷ್ಟು ರೇಖೆಗಳನ್ನ ಇದು ಮುಂದೆ ಏನ್ ಮಾಡಬಹುದು, ಅದನ್ನು ವೃದ್ಧಿಸಬಹುದು, ಎಳೆಯಬಹುದು. ಇದು ಸರಿ. ಉತ್ತರ ಏನಪ್ಪಾ? ಸರಿ ಅಂತ ಹೇಳಿ. ಎಸ್, ಮುಂದೆ ಬರೋಣ. ಎರಡು ವೃತ್ತಗಳು ಸಮ ಎಂದಾದರೆ, ನೋಡ್ರಿ ಎಷ್ಟು ಚಂದ ಕೊಟ್ಟಾನ, ಸೇಮ್ ಟು ಸೇಮ್ ಹೇಳಿ. ನಾನು ಏನ್ ಹೇಳಿದಂದ್ರೆ, ಎರಡು ವೃತ್ತಗಳು ಸಮ ಎಂದಾಗ ಎಷ್ಟು ನೋಡ್ರಿ, ತಿಳ್ಕೋರಿ. ನಾ ಹೇಳ್ತೇನೆ, ಎರಡು ವೃತ್ತಗಳು ಸಮ ಎಂದಾಗ ನೋಡಿ ನೀವು ಎರಡು ವೃತ್ತಗಳು ಸಮ ಎಂದಾಗ ಇದು ವೃತ್ತದ, ಇದು ವೃತ್ತದ. ಎರಡು ವೃತ್ತಗಳ ಸಮ ಅಂತ ಯಾವಾಗ ಹೇಳ್ತೀರಿ ಹೇಳ್ರಿ? ಒಂದೇ ತ್ರಿಜ್ಯವನ್ನು ಹೊಂದಿದಾಗ, ಒಂದೇ ತ್ರಿಜ್ಯ ಹೊಂದಿದಾಗ. ಒಂದೇ ತ್ರಿಜ್ಯ. OA, OB 3 ಸೆಂಟಿಮೀಟರ್. ಎರಡು ವೃತ್ತಗಳು ಒಂದೇ ತ್ರಿಜ್ಯಗಳನ್ನು ಹೊಂದಿದಾಗ ಅವು ಸಮ ಇರ್ತವೆ. ಹಾಗಾದ್ರೆ ಕ್ವಶನ್ ಏನದಪ್ಪ ಅಂದ್ರೆ, ಎರಡು ವೃತ್ತಗಳು ಸಮ ಎಂದಾದರೆ, ಇವು ಸಮ ಅದಾವ ಅಂದ್ರೆ ತ್ರಿಜ್ಯಗಳು ಸಮ ಇರಲಿಕ್ಕೆ ಬೇಕಾ? ಎಸ್. ಇದು ಉತ್ತರ ಕೂಡ ಏನಪ್ಪಾ ಅಂದ್ರೆ ಸರಿಯಾಗಿರ್ತದೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಎಸ್ ಸರ್. ಮುಂದೆ ಹೋದಂಗ ನೋಡ್ರಿ, ಇನ್ನೊಂದು ಕ್ವಶನ್ ಇದೆ. ಏನ್ ಕ್ವಶನ್ ಕೇಳ್ತಾನ ಅಂದ್ರೆ ಟೆಕ್ಸ್ಟ್ ಬುಕ್ ನಾಗ 4th ಐತಿ ನೋಡಿ, ಎಲ್ಲರೂ ಗಮನ. 4th ಐತಿ.
ಇಲ್ಲಿ ಚಿತ್ರ ಕೊಟ್ಟ ಎ ಬಿ ರೇಖಾಖಂಡ ಒಂದು ರೇಖೆ ಇದೆ, ಪಿ ಕ್ಯೂ ರೇಖಾಖಂಡ ಇದೆ, ಪಿ ಕ್ಯೂ ರೇಖಾಖಂಡ ಇದೆ, ಎಕ್ಸ್ ವೈ ರೇಖಾಖಂಡ ಇದೆ, ಎಕ್ಸ್ ವೈ ರೇಖೆ. ಅವ ಹೇಳ್ತಾನ ಎ ಬಿ ಇಸ್ ಈಕ್ವಲ್ಸ್ ಪಿ ಕ್ಯೂ ಅದಂತೆ, ಪಿ ಕ್ಯೂ ಈಕ್ವಲ್ಸ್ ಎಕ್ಸ್ ವೈ ಆದಂತೆ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ಸ್ ಎಕ್ಸ್ ವೈ ಆಗಿರುತ್ತದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಮಗೆ ವಿದ್ಯಾರ್ಥಿಗಳು. ಸಾಧ್ಯವಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಮನ ಇಟ್ಕೊಳ್ಬೇಕು. ಹೆಂಗೆ? ಇದು ಒಂದು ರೇಖಾಖಂಡ ಇದೆ ಎ ಬಿ, ಇದು ಒಂದು ರೇಖಾಖಂಡ ಇದೆ ಪಿ ಕ್ಯೂ, ಇದು ಒಂದು ರೇಖಾಖಂಡ ಇದೆ ಎಕ್ಸ್ ವೈ. ರೈಟ್? ಎಸ್, ಕರೆಕ್ಟ್. ಹಾಗಾದ್ರೆ ಎ ಬಿ ಮತ್ತು ಪಿ ಕ್ಯೂ ಸಮಾನ ಅವ್ರ ಪ್ರಕಾರ. ಎ ಬಿ ಮತ್ತು ಪಿ ಕ್ಯೂ ಏನದ ಸಮಾನ. ಪಿ ಕ್ಯೂ ಮತ್ತು ಎಕ್ಸ್ ವೈ ಸಮಾನ. ಹಾಗಾದರೆ ಎ ಬಿಗೆ ಎಕ್ಸ್ ವೈ ಸಮವಿದೆಯಾ ಅಂತ. ಎಸ್, ಸಮ ಇರ್ತಾವ. ಹೆಂಗ್ ಸಮ ಇರ್ತಾವಪ್ಪ ಅಂದ್ರೆ ಸ್ವಯಂ ಸಿದ್ಧ ಸಮನಾಗಿರುವ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮವಾಗಿರುತ್ತದೆ ಅಂತ ಹೇಳಿನ. ಮತ್ತು ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ ಅಂತ ನಾವು ಹೇಳಿದ್ವಿ ವಿದ್ಯಾರ್ಥಿಗಳು, ನೆನ್ಪಿಟ್ಕೋಬೇಕು. ಹಾಗ ಒಂದು ಅರ್ಥ ನಾ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ, ಎ ಬಿ ಮತ್ತು ನೋಡು, ಎಗೆ ಬಿ ಸಮವಾಗಿದ್ದರೆ, ಬಿಗೆ ಸಿ ಸಮವಾಗಿದ್ದರೆ, ಹಾಗೆ ಎಗೆ ಸಿ ಸಮನಾಗಿರುತ್ತಾನೆ ಅಂತ ಬಂದು ಪ್ರಶ್ನೆ ಮಾಡ್ತಾರೆ. ಎಗೆ ಬಿ ಸಮವಾಗಿದ್ದರೆ, ಬಿಗೆ ಸಿ ಸಮವಾಗಿದ್ದರೆ, ಎಯು ಸಿಗೆ ಸಮನಾಗಿರುತ್ತಾನೆ ಅಂತ ಒಂದು ಪ್ರಶ್ನೆ ಮಾಡಿದಾಗ ಗಮನ ಇರಲಿ. ಹಾಗಾದ್ರೆ ಎಯು ಸಿಗೆ ಸಮನಾಗಿರುತ್ತಾನೆ ಅಂತ ಸ್ವಯಂ ಸಿದ್ಧ ಹೇಳಿದ್ರು. ಹಾಗಾದ್ರೆ ಒಂದು ವಿಚಾರ, ಎ ಬಿ ಪಿ ಕ್ಯೂಗೆ ಸಮವಾಗಿದೆ ಅಂದಾಗ, ಪಿ ಕ್ಯೂ ಎಕ್ಸ್ ವೈಗೆ ಸಮವಾಗಿದೆ ಅಂದಾಗ, ಎ ಬಿ ಎಕ್ಸ್ ವೈ ಕಂಪಲ್ಸರಿ ಸಮವಾಗಿರ್ತದೆ. ಇದು ಟ್ರೂ. ಎಲ್ಲಿ ನೀವು ಬೇಕಾದಲ್ಲಿ ನೀವು ಕೇಳಿ, ಸರಿನೇ ಇದೆ. ಓಕೆ, ಈ ರೀತಿಯಾಗಿ ನಾವು ಅಭ್ಯಾಸಗಳನ್ನ ನಾವು ಬಿಡಿಸಬಹುದು. ಹಾಗಾದ್ರೆ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ರಿ ಏನಪ್ಪಾ ಅಂದ್ರೆ, ಎರಡನೇ ಮೀನಿಂಗ್ ಬರೀ ಸಮಾಂತರ ರೇಖೆಗಳಂದ್ರೆ ಏನು ಬೇಕಾಗಿ ಇನ್ನೇನು ಹೇಳ್ಬೋದು. ಸಮಾಂತರ ರೇಖೆಗಳಂದ್ರೆ ಗಮನ ಇರಬೇಕು. ಸಮಾಂತರ ರೇಖೆಗಳು, ಸಮಾಂತರ ರೇಖೆಗಳಂದ್ರೆ ಎರಡು ರೇಖೆಗಳು ಪರಸ್ಪರ ಒಂದೇ ಅಂತರದಲ್ಲಿ ಚಲಿಸುತ್ತಿದ್ದರೆ ಅವಕ್ಕೆ ನಾವು ಸಮಾಂತರ ರೇಖೆಗಳು ಅಂತ ಕರ್ತೀವಿ. ಒಂದೇ ಅಂತರದಲ್ಲಿ ಚಲಿಸ್ತಿರಬೇಕು. ಈಗ ಒಂದು ಸರಳ ರೇಖೆ ಇದೆ, ಇಲ್ಲೊಂದು ಸರಳ ರೇಖೆ ಇದೆ. ಈ ಎರಡೂ ಸರಳ ರೇಖೆಗಳು ಪರಸ್ಪರ ಒಂದೇ ಅಳತೆಯಲ್ಲಿ ಚಲನೆ ಹೊಂದಬೇಕು. ಒಂದೇ ಅಳತೆ ಇರುತ್ತೆ. 3 3 3 3 ಸೆಂಟಿಮೀಟರ್. ಯಾವ ಎರಡು ಸರಳ ರೇಖೆಗಳು ಒಂದೇ ಅಂತರದಲ್ಲಿ ಚಲಿಸುತ್ತಿದ್ದರೆ ಅಂತ ಸರಳ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆಗಳು ಅಂತ ಕರಿತೀವಿ. ವಿಚಾರ ಮಾಡ್ರಿ. ಹಾಗಾದ್ರೆ ಉದಾಹರಣೆ ಯಾರು ಹೇಳ್ತೀರಿ? ಸಮಾಂತರ ಸರಳ ರೇಖೆಗೆ ಉದಾಹರಣೆ ಹೇಳ್ರು ಯಾರು ಹೇಳ್ತೀರಿ? ಎಸ್, ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಬೆಸ್ಟ್ ಎಕ್ಸಾಂಪಲ್ ಫಾರ್ ಏನ ಸ್ಟ್ರೇಟ್ ಲೈನ್ಸ್ ಅಥವಾ ಸಮಾಂತರ ರೇಖೆ. ಹೌದಲ್ರಿ? ಈಕ್ವಲ್ ಲೈನ್ಸ್, ಈಕ್ವಿ ಡಿಸ್ಟೆನ್ಸ್ ಲೈನ್ಸ್ ಅದಾವ. ರೈಲ್ವೆ ಹೇಳಿ ನೋಡ್ರಿ, ಎಲ್ಲರೂ ಪರಸ್ಪರ ಒಂದಕ್ಕೊಂದು ಹೋಗಿ ಸಂಧಿಸ್ತು ಅಂತ ರೈಲ್ವೆ ನಿಲ್ಲಲು ಹೋಗಿ ಬಿದ್ದು ಬಿಡ್ತದೆ. ಯಾಕ? ಒಂದೇ ಅಂತರದಲ್ಲಿ ರೈಲ್ವೆ ಚಲನೆ ಹೊಂದಿರ್ತದೆ. ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ ಸಮಾಂತರ ರೇಖೆಗಳು ಒಂದೇ ಅಂತರದಲ್ಲಿ ಚಲಿಸ್ತಿರ್ತವೆ. ಅದು ರೈಟ್. ಎರಡನೇದು ಕೊಟ್ಟ ಲಂಬ ರೇಖೆಗಳು. ಇವು ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು, ಲಂಬ ರೇಖೆಗಳು. ಏನ್ ಲಂಬ ರೇಖೆಗಳು ಅಂದ್ರೆ? ಲಂಬ ರೇಖೆಗಳು ಅಂದ್ರೆ ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ
ಉಂಟಾಗುವ ರೇಖೆಗಳು ಲಂಬ ರೇಖೆಗಳಾಗಿರ್ತವೆ. ಅವು ಲಂಬವಾಗಿ ಛೇದಿಸಿರಬೇಕು. ಈಗ ಇದು ಒಂದು ಸರಳ ರೇಖೆ, ಇದು ಒಂದು ಸರಳ ರೇಖೆ ಪರಸ್ಪರ ಲಂಬವಾಗಿ ಛೇದಿಸಿದ್ದರೆ ಅದಕ್ಕೆ ನಾವು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ. ನೆನ್ಪಿಟ್ಕೋರಿ, ಇದಕ್ಕೆ ನಾವು ಲಂಬ ರೇಖೆಗಳಂತ ಕರಿತೇವೆ. ಇಷ್ಟೇ ಚಿತ್ರ ಸಾಹಿತ್ಯ ಹೇಳ್ಬೋದು. ಚೌಕ, ಒಂದು ಚತುರ್ಭುಜದ ಎಲ್ಲಾ ಭಾವಗಳು ಸಮವಿದ್ದರೆ ಚೌಕ, ಒಂದು ಚತುರ್ಭುಜದ ಎಲ್ಲಾ ಭಾವಗಳು ಸಮವಿದ್ದರೆ ಅಂತ ಚತುರ್ಭುಜವನ್ನ ಚೌಕ ಎಂದು ಕರೆದಿದ್ದೇವೆ ಅಂತ ನಿಮ್ಗೆ ಆಲ್ರೆಡಿ ನಾನು ಏನೇನು ಹೇಳಿದೆ. ನೆಕ್ಸ್ಟ್ ಬರ್ತೀನಿ. ಒಂದು ವೃತ್ತದ ತ್ರಿಜ್ಯ, ವೃತ್ತದ ತ್ರಿಜ್ಯ ಡೆಫಿನೇಷನ್ ಹೇಳ್ಕೊಂಡು ಎಸ್ ಹೇಳ್ರಿ. ಎಸ್, ಯಾವುದೇ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತದ ಪರದೆಯ ಮೇಲೆ ಎಳೆಯುವಂತ ಜೋಡಿಸುವಂತ ಒಂದು ರೇಖಾಖಂಡಕ್ಕೆ ನಾವು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ. ಇದು ನೆನ್ಪಿಟ್ಕೋರಿ, ಅಂದಾಗ ಅರ್ಥ ಆಗ್ತದೆ. ಎಸ್, ಓಕೆ. ಹಾಗಾದ್ರೆ ಇದನ್ನ ಏನ್ ಹೇಳ್ಯಾನಂದ್ರೆ ಇಷ್ಟು ನೀವು ಇದಕ್ಕೆ ಆನ್ಸರ್ ಮಾಡೋದ್ರೆ ನಾವು ಮಾಡಿದ್ವಿ ಆನ್ಸರ್ ಸಿಂಪಲ್. ಮುಂದುವರೆದು ಇಲ್ಲೊಂದಿದೆ ನೋಡಿ, ಏನಿದೆ ಅಂದ್ರೆ ಎಕ್ಸಾಂಪಲ್ ನಂಬರ್ 4 ಬಿಡಿಸೋಣ. ಇವೆಲ್ಲ ಕರೋನಾ ಮುಗಿದ ಬಿಡಿಸೋಣ. ಓಕೆ, ಹಾಗಾದ್ರೆ ನೋಡಿ ಏನ್ ಕ್ವಶನ್ ನಾಲ್ಕನೇ, AC ಈಸ್ ಈಕ್ವಲ್ಸ್ BC ಅದ ಆಗುವಂತೆ A ಮತ್ತು B ಬಿಂದುಗಳ ನಡುವೆ C ಎಂಬ ಬಿಂದು ಇರುವುದಾದರೆ AC is equals 1/2 AB ಎಂದು ಸಾಧಿಸಿ ಚಿತ್ರವನ್ನು ರಚಿಸುವುದರ ಮೂಲಕ ಮಾಡಬಹುದಲ್ರಿ? ವೆರಿ ಸಿಂಪಲ್ ಆಗಿ ಮಾಡಬಹುದಲ್ಲ ಇದನ್ನ? ಆರಾಮ್ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ಬಿಡಿಸಬಹುದಲ್ಲ? ಎಸ್, ಬಿಡಿಸೋಣ. ಹಂಗಾದ್ರೆ ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ, 4ನೇ ಪುಟ. ಆ ಎಕ್ಸಾಂಪಲ್ ಅನ್ನು ನಾವು ಬಿಡಿಸೋಣ ಈಸಿ. ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳನ್ನು ಅಪ್ಲೈ ಮಾಡೋಣ. AC is equals BC ಆಗುವಂತೆ A ಮತ್ತು B ಬಿಂದುಗಳ ನಡುವೆ C ಎಂಬ ಬಿಂದು ಇರುವುದಾದರೆ, ಎಸ್, AC ಮತ್ತು BC ಸಮಾದವಂತ. ಹಾಗಾದ್ರೆ A ಮತ್ತು B ಬಿಂದುಗಳ ನಡುವೆ ಏನದ? ಒಂದು ಬಿಂದು ಇದೆ. ಹಾಗಾದ್ರೆ AC is equals 1/2 AB ಎಂದು ಸಾಧಿಸಿ ಅಂತ ಕ್ವಶನ್ ಕೊಟ್ಟಾರ. ಅದೇನು? ಚಿತ್ರ ರಚಿಸುವ ಮೂಲಕ. ಎಸ್, ಚಿತ್ರ ಹಾಕೋಣ. ಯಾಕಂದ್ರೆ ರೇಖಾಗಣಿತದಲ್ಲಿ ಚಿತ್ರ ಇಲ್ಲಂದ್ರೆ ಕೆಲಸನೇ ಇಲ್ಲ, ಗಮನ ಇರಲಿ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಒಂದು ಚಿತ್ರ ಹಾಕ್ತೀನಿ ನೋಡ್ರಿ. ಕೆಲವರು ಚಿತ್ರ ಹಾಕ್ತೀನಿ. ಏನಂದ್ರೆ AC is equals BC ಅನ್ನೋಣ. ಹಾಗಾದ್ರೆ ಫಸ್ಟ್ A ಮತ್ತು B ಬಿಂದುಗಳನ್ನು ಗುರುತಿಸುವ. ಆ B ಬಿಂದುಗಳ ಮಧ್ಯೆ C ಎಂಬ ಬಿಂದು ಆದ್ರೆ, ಹಾಗೆ ಅವ್ರು ಕೊಟ್ಟದ ಪ್ರಕಾರ AC is equals BC ಅದ, ನೆನ್ಪಿಡ್ಕೋಬೇಕು. ಹಾಗಾದ್ರೆ AC equals 1/2 AB ಅಂತ ನಾವು ಸಾಧಿಸ್ಬೇಕು. ಹಾಗಾದ್ರೆ ಒಂದು ಚೂರು ನೋಡ್ರಿ, ಎರಡು ಸಮಾನವಾದ ನಾನು AC is equals AC BC ಅಂತ ಬಂದಾಗ ಎರಡು ಕಡೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ನಾ ಏನ್ ಮಾಡ್ತೀನಿ, AC ಅನ್ನು ಆಡ್ ಮಾಡಿಬಿಡ್ತೇನೆ. ಹೆಂಗೆ ಆಡ್ ಮಾಡ್ತೀನಿ ನೋಡ್ರಿ, AC ಪ್ಲಸ್ AC is equals BC ಪ್ಲಸ್ AC ಮಾಡಬಹುದಲ್ರಿ? ಎಸ್, ಒಂದಕ್ಕೊಂದು ಸಮ ಇದ್ದಾಗ, ಒಂದಕ್ಕೊಂದು ಸಮ ಅಂಶಗಳಿಗೆ ಸಮ ಅಂಶವನ್ನು ಕೂಡಿದಾಗ ಮೊತ್ತವೂ ಸಮವಾಗಿರುತ್ತದೆ ಅಂತ ಸ್ವಯಂ ಸಿದ್ಧ ಹೇಳ್ತದೆ. ಆ ಸ್ವಯಂ ಸಿದ್ಧ ಪ್ರಕಾರ ನಾನು ಮಾಡೀನಿ. ಹಾಗಾದ್ರೆ AC ಮತ್ತು AC ಕೂಡಿಸಿದ್ರೆ 2AC.
ಸಿ ಅಥವಾ ಎ ಸಿ ಪ್ಲಸ್ ಸಿ ಬಿ ಅಂದ್ರೆ ಏನಾದ್ರು ನೋಡ್ರಿ ಎ ಬಿ ಅಲ್ಲ. ಹಾಗಾದ್ರೆ ಎ ಬಿ ಸಿಂಪಲ್ ಸಿಂಪಲ್ ಅದ್ರಲ್ಲಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ? ಎ ಸಿ ಇಸ್ ಈಕ್ವಲ್ಸ್ 1/2 ಎ ಬಿ ಪ್ಲಸ್, ಯಾರಿಗೆ ಅರ್ಥ ಆಗಿಲ್ಲ ಕ್ಲೀನಾಗಿ ಕೇಳ್ಬೇಕು. ನಾನು ಸಿಂಪಲ್ 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 ಹೇಳ್ತಾ ಇದ್ದೇನೆ, ನೆನ್ಪಿಡ್ಕೋಬೇಕು. ತಪ್ಪುಗಳ ಮಾಡ್ಬೇಡ್ರಿ, ಕ್ಲೀನಾಗಿ ಅರ್ಥ ಮಾಡ್ಕೊಡಿ, ಕ್ಲೀನಾಗಿ ಬಿಡಿಸಿ. ಇದು ನಮ್ಮ ಲೆಕ್ಕಗಳು ಇಂಪಾರ್ಟೆಂಟ್, ಇದು ಅರ್ಥ ಮಾಡ್ಬೇಕು. ಎಸ್, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೋಡಿ ನೆಕ್ಸ್ಟ್ ಓಕೆ. 4ನೇ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ಎಬಿಯ ಮಧ್ಯಬಿಂದು ಎನ್ನುತ್ತೇವೆ. ಎಸ್ ಎನ್ನುತ್ತೇವೆ. ಪ್ರತಿಯೊಂದು ರೇಖಾ ಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ. ಎಂದು ಸಾಧಿಸಿ. ಅರ್ಥ ಮಾಡ್ಕೋ. ಕ್ವಶನ್ ಫಸ್ಟ್ ಬಿಡಿಸೋಣ ಅಂತ. 4ನೇ ಪ್ರಶ್ನೆ ಜಸ್ಟ್ 4ನೇ ಬಿಡಿಸಿ. ಹ್ಯಾಂಗ್ ಬಿಡಿಸಿ ಅಂದ್ರೆ ಇದೊಂದು ಸರಳ ರೇಖೆ ಎ ಬಿ ಮತ್ತೆ ಸಿ ಬಿಂದು ಅಂತ ತಿಳ್ಕೊರಿ ಅಂತ ಹೇಳಿದ್ರೆ ಕರೆಕ್ಟ್. ಸಿ ಬಿಂದುವನ್ನು ರೇಖಾಖಂಡ ಎ ಬಿಯ ಮಧ್ಯ ಬಿಂದು ಎನ್ನುತ್ತೇವೆ. ಎಸ್ ಕರೆಕ್ಟ್. ಎ ಬಿಯ ಮಧ್ಯ ಬಿಂದು ಅಂತ ನಾವು ಕಂಪಲ್ಸರಿ ಕರೆದಿದ್ದೇವೆ. ಸಿ ಮಧ್ಯ ಬಿಂದು ಎನ್ನುತ್ತೇವೆ. ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯ ಬಿಂದು ಇರುತ್ತದೆ. ನೋಡ್ರಿ, ಮಧ್ಯ ಬಿಂದು ಅಂದ್ರೆ ನೋಡ್ರಿ, ಎ ಮತ್ತು ಸಿ ಅನ್ನು ಹೋಲಿಸಿದಾಗ ಇದು ಒಂದು ರೇಖಾಖಂಡ ಎ ಸಿ ಮತ್ತು ಬಿ ಅನ್ನು ಹೋಲಿಸಿದಾಗ ಇದು ಒಂದು ರೇಖಾಖಂಡ ಸಿ ಬಿ. ಹಾಗಾದ್ರೆ 1, 2 ರೇಖಾಖಂಡ ಮತ್ತು 3 ರೇಖಾಖಂಡ. ಆಗ ಪ್ರತಿಯೊಂದು ರೇಖಾಖಂಡದಲ್ಲಿ ಒಂದು ರೇಖಾಖಂಡ ಇರುತ್ತದೆ, ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಅಂತ ಸಾಧಿಸಬೇಕಲ್ಲ. ಸೇಮ್ ಸಿಂಪಲ್ ನೋಡ್ರಿ, ಎ ಸಿ ಮತ್ತು ಬಿ ಸಿ ಸಮದವಂದ್ರೆ ಸಿ ಮಧ್ಯಬಿಂದು ಅದಂದ್ರೆ ನಾವು ಎ ಸಿ ಪ್ಲಸ್ ಎ ಸಿ ಮಾಡಿದಾಗ ಬಿ ಸಿ ಪ್ಲಸ್ ಎ ಸಿನೇ ಆಗ್ತದೆ. ಅದೇ ರೀತಿ ಮುಂದುವರೆದಾಗ 2 ಎ ಸಿ ಈಕ್ವಲ್ಸ್ ಎ ಬಿನೇ ಆಗ್ತದೆ. ಹೊರತಾಗಿ ಎ ಸಿ ಈಕ್ವಲ್ಸ್ 1/2 ಎ ಬಿನೇ ಆಗ್ತದೆ. ಇದೇ ರೀತಿ ನಾವು ಸೇಮ್ ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಅಂತ ಸಾಧನೆ ಮಾಡಬಹುದು. ಎಸ್ ವಿದ್ಯಾರ್ಥಿಗಳು, ಈ ರೀತಿ ಇರುವುದರಿಂದ ನಮಗೆ ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸಬಹುದು. ಓಕೆ, ಅದು ರೈಟ್. ಓಕೆ ವಿದ್ಯಾರ್ಥಿಗಳೇ, ರೈಟ್. ಹಾಗಾದ್ರೆ ನಾವು ಎಷ್ಟು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೂ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಬಹುದು. ಈಸಿಯಾಗಿ ಬಿಡಿಸೋಣ. ಎಸ್, ನೆಕ್ಸ್ಟ್ ಅಭ್ಯಾಸದಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ, ಅವುಗಳನ್ನು ನಾವು ಬಿಡಿಸುವ. ರೈಟ್. ಹಾಗಾದ್ರೆ ನಾನು ಇವತ್ತಿನ ತರಗತಿಯನ್ನು ಮುಗಿಸಲಿ. ಓಕೆ, ಎಸ್, ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್.